ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿಟಿ ನೀಟ್ ವಿದ್ಯಾರ್ಥಿಗಳಿಗೆ ಬಿಗ್ ಶಾಕ್. ಕೆಎ ಬಂದ್ಬಿಟ್ಟು 10 ಕಣ್ಣು ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ. ಒಂದು ಪ್ರಜಾವಾಣಿಯಲ್ಲಿ ಆರ್ಟಿಕಲ್ ನೋಡಿದೆ ಆಯ್ತಾ, ವೆರಿ ವೆರಿ ಇಂಪಾರ್ಟೆಂಟ್ ಇಂದು ಕೂಡ ಕೊಟ್ಟಿದ್ದಾರೆ, ತಿಳಿಸ್ಕೊಡ್ತೀವಿ. ಬಿಗ್ ಶಾಕಿಂಗ್ ಅಪ್ಡೇಟು. ಸಬ್ಸ್ಕ್ರೈಬ್ ಆಗಿ. ನಿಮಗೆ ಗೊತ್ತಿರೋ ಹಾಗೆ ಸೀಟ್ ಬ್ಲಾಕಿಂಗ್ ಪ್ರಕರಣಗಳು ಹೆಚ್ಚಾಗ್ತಿರೋ ಕಾರಣ ಕೆಎ ಬಂದ್ಬಿಟ್ಟು ಹೊಸದಾಗಿ ವಿದ್ಯಾರ್ಥಿಗಳಿಗೆ ನೋಟಿಸ್ ಕೊಟ್ಟಿದೆ. ಇಲ್ಲಿ ನಿಮಗೆ ಫೈನಲ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆದ್ರೂ ಕೂಡ ನೀವು ಯಾವುದೇ ಕಾರಣಕ್ಕೂ ಅಡ್ಮಿಷನ್ ಆಗದೆ ಇರೋ 667 ವಿದ್ಯಾರ್ಥಿಗಳಿಗೆ ನೋಟಿಸ್ ಕೂಡ ನೀಡೈತಾಯ್ತಾ. ಕಳೆದ ವರ್ಷ ಏನಾಗಿತ್ತು ಅಂದ್ರೆ ಬ್ಲಾಕಿಂಗ್ ಮಾಡಿದ್ರು, FIR ಕೂಡ ಆಗಿತ್ತು, ತನಿಖೆ ಕೂಡ ವ್ಯಕ್ತಪಡಿಸಿದ್ರು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಸೆಕೆಂಡ್ ರೌಂಡ್ ವರ್ಗೂ ಕೂಡ ಕಾಯ್ತಾರೆ. ಬಟ್ ಅವರು ಕೆಲವರು ಸೀಟ್ ನ ಹೋಲ್ಡ್ ಮಾಡ್ಬಿಟ್ಟು, ಆಮೇಲೆ ಅಂದ್ರೆ ಸೀಟ್ ನ ಅಲರ್ಟ್ ಆಗಿರೋ ಸೀಟ್ ನ ಹೋಲ್ಡ್ ಮಾಡ್ಬಿಟ್ಟು ನಂತರ ಏನ್ ಮಾಡ್ತಾರೆ ಅಂದ್ರೆ ಕಾಲೇಜಿಗೆ ಅಡ್ಮಿಷನ್ ಆಗೋದಿಲ್ಲ. ಇದು ನಷ್ಟ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ ಅಂತ 2348ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನೋಟಿಸ್ ನೀಡಿ ಅವರ ಹತ್ರ ಸ್ಪಷ್ಟ ಉತ್ತರಗಳನ್ನ ತೆಗೆದುಕೊಂಡಿರ್ತಾರೆ. 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉತ್ತರ ನೀಡಿರೋದಿಲ್ಲ, ಅಂತವರಿದ್ದು ಹೋಲ್ಡ್ ಮಾಡಿದಾರಂತೆ. ನಂತರ ಅದನ್ನ ವೆರಿಫೈ ಮಾಡಿ ನಂತರ ಮಾಹಿತಿ ನೀಡಿದವರಿಗೆ ಸೀಟು ಹಂಚಿಕೆಗಳನ್ನ ಮಾಡ್ತಾರಂತೆ. ಬಹು ಬೇಡಿಕೆ ಇರೋದು ನಿಮಗೆ ಇತ್ತು ಕಂಪ್ಯೂಟರ್ ಸೈನ್ಸ್ 30,573, AI 7,209, EC 19,407, ಇನ್ಫಾರ್ಮೇಶನ್ ಸೈನ್ಸ್ 10,473 ಸೀಟ್ಗಳು ಸೇರಿ 2025-26 ಸಾಲಿನಲ್ಲಿ 1.41 ಲಕ್ಷ ಸೀಟ್ಗಳು ಕೂಡ ಅವೈಲೇಬಲ್ ಕೂಡ ಇತ್ತು. ಇಲ್ಲಿ CT ಮುಖಾಂತರ ಎಲಿಜಿಬಿಲಿಟಿ ಆಧಾರದ ಮೇಲೆ ನಿಮಗೆ ಕೋರ್ಸ್ ಕಾಲೇಜ್ಗಳನ್ನ ಅಲಾಟ್ಮೆಂಟ್ ಕೂಡ ಮಾಡ್ತಾ ಇದ್ರು. ಇಲ್ಲಿ ಫೈನಲ್ ರೌಂಡ್ ವರೆಗೂ ಹೋಗಿ ಕೆಲ ವಿದ್ಯಾರ್ಥಿಗಳು ಹೋಗಿ ಸೀಟ್ ನ ಅಡ್ಮಿಷನ್ ಆಗ್ತಾ ಇರಲಿಲ್ಲ, ಅಂತವರಿಗೆ ಹೋಲ್ಡ್ ಮಾಡಬೇಕು ಅಂತ ಹೇಳಿ VTUಗೆ ಕೀ ಬಂದ್ಬಿಟ್ಟು ಪತ್ರ ಕೂಡ ಬರೆದಿತ್ತು. ಈ ಹಿಂದೆ ನಿಮಗೆ ಗೊತ್ತಿರೋ ಹಾಗೆ VTU ವಿಶ್ವೇಶ್ವರ ತಾಂತ್ರಿಕ ಯೂನಿವರ್ಸಿಟಿಗೆ ಕೀ ಬಂದ್ಬಿಟ್ಟು ಒಂದು ಪತ್ರ ಕೂಡ ಕೊಡುತ್ತೆ. ಈಗ ವಿದ್ಯಾರ್ಥಿಗಳಿಗೆ ನೇರವಾಗಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಯಾರು ಪ್ರವೇಶ ಪಡೆದಿಲ್ಲ, ಅಡ್ಮಿಷನ್ ಆಗಿದೆಯಲ್ಲ, ಅವರಿಗೆ ಕಾರಣ ಏನು ಅಂತ ಹೇಳಿ ಕೂಡ ನಿಗಾ ವಹಿಸಿದ್ದಾರೆ. ನೋಡೋದಾದ್ರೆ ಅಂದಾಜು 1.41 ಲಕ್ಷ ಸೀಟ್ಗಳು ಕೂಡ ಅಂದ್ರೆ ನಿಮ್ಗೆ 1.41 ಲಕ್ಷ ನಿಮಗೆ 2025-26 ಸಾಲಿನಲ್ಲಿ, ಅಂದ್ರೆ ಈ ಸಾಲಿನಲ್ಲಿ ನಿಮಗೆ ಇಂಜಿನಿಯರಿಂಗ್ ಸೀಟ್ಗಳು ಕೂಡ ಅವೈಲೇಬಲ್ ಇತ್ತು. 1.41 ಲಕ್ಷ ಅಲ್ಲಿ ನಿಮಗೆ ಅಂತಿಮ ಸುತ್ತಿನ ನಂತರ ಉಳಿಕೆ ಸೀಟ್ ಅಂದ್ರೆ ಫೈನಲ್ ರೌಂಡ್ ಮುಗಿದ್ರು ಕೂಡ ನಿಮಗೆ 15,353 ಸೀಟ್ಗಳು ಕೂಡ ಉಳಿದಿತ್ತು, ಖಾಲಿಯಾಗಿ ಉಳಿದಿತ್ತು. ಅದರಲ್ಲಿ ಸೀಟು ಅಲಾಟ್ಮೆಂಟ್ ಆದ್ರೂ ಕೂಡ ಅಡ್ಮಿಷನ್ ಆಗದಿರೋ ವಿದ್ಯಾರ್ಥಿಗಳ ಸಂಖ್ಯೆ 667 ಜನ ವಿದ್ಯಾರ್ಥಿಗಳು. ಸೀಟ್ ಸಿಕ್ಕಿದ್ರು ಕೂಡ ಅಡ್ಮಿಷನ್ ಆಗಿರ್ಲಿಲ್ಲ. ಇನ್ನು ಅದರಲ್ಲಿ 342 ಜನ ಫೀಸ್ ಪೇಮೆಂಟ್ ಮಾಡಿದ್ರು ಕೂಡ ಅಡ್ಮಿಷನ್ ಆಗಿರ್ಲಿಲ್ಲ. 325 ಜನ ಕಾಸ್ಟ್ ಅಂಡ್ ಡೆಪಾಸಿಟ್ ಕಟ್ಟು ಕೂಡ ಆಗಿಲ್ಲ. ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ಕೆಲವರು ಕಾಸ್ಟ್ ಅಂಡ್ ಡೆಪಾಸಿಟ್ ಕಟ್ಟರು ಕೂಡ, ಕಡ್ಡಾಯ ಮಾಡಿದ್ರು ಕೂಡ ಅವರು ಸೀಟ್ ಅಲಾಟ್ಮೆಂಟ್ ಆದ್ರೂ ಕೂಡ ಅವರು ಕಾಲೇಜುಗಳಿಗೆ ಆಗಿಲ್ಲ. ಅಂತ ವಿದ್ಯಾರ್ಥಿಗಳು ಕೂಡ ಸುಮಾರು ಜನ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಒಟ್ಟಾರೆ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ KA ಬಂದ್ಬಿಟ್ಟು ಚೆಕ್ ಮಾಡ್ತಾ ಇದೆ ಅವರ ಫೋಟೋ ಹೋಲಿಕೆ ಇದೆಯಾ, ಎಷ್ಟು ಮೊಬೈಲ್ ಅವರು ಲಾಗಿನ್ ಆಗಿದ್ರು ಎಲ್ಲ ಕೂಡ ಮಾಹಿತಿ ಇರುತ್ತೆ. ನಿಮಗೆ OTP ಮುಖಾಂತರ ಲಾಗಿನ್ ಆಗಬೇಕಾಗಿರುತ್ತೆ. ಅಂಡ್ ನಿಮ್ಗೆ ಎಷ್ಟು ಮೊಬೈಲ್ ಅಲ್ಲಿ ಲಾಗಿನ್ ಆಗಿದ್ರೆ ಅಂತ ಗೊತ್ತಾಗುತ್ತೆ, ಎಲ್ಲ ಕೂಡ ಚೆಕ್ ಮಾಡ್ತಾರೆ. ನಕಲಿ ವಿದ್ಯಾರ್ಥಿಗಳ ಕಡಿವಾಣ ಕೂಡ ಹಾಕಿದ್ದಾರೆ. ಬಟ್ ಅಂತವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ KA ಡೈರೆಕ್ಟರ್, ಫೈನಲ್ ರೌಂಡ್ ಅಲ್ಲಿ ಸೀಟು ಹಂಚಿಕೆ ನಂತರ ಪ್ರವೇಶ ಪಡೆಯುವುದು ಕಡ್ಡಾಯ ಅಂತ ನಾವು ಹಿಂದೆ ಹೇಳಿದ್ವಿ. ಆದ್ರೂ ಕೂಡ ಕೆಲವರು ಕೂಡ ಅಡ್ಮಿಷನ್ ಆಗಿಲ್ಲ. ಇದರಿಂದ ಅವರ ಹಿಂದಿದ್ದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ. ಅಂದ್ರೆ ಅವರ ಹಿಂದೆ ಇದ್ದ ಸ್ವಲ್ಪ ಅಂದ್ರೆ 1 ರ್ಯಾಂಕು 2 ರ್ಯಾಂಕು 500,000 ರ್ಯಾಂಕ್ ಹಿಂದೆ ಇದ್ದವರಿಗೆ ಅಲಾಟ್ಮೆಂಟ್ ಆಗ್ಬೇಕಿತ್ತು. ಬಟ್ ಇವರು ಸೀಟ್ ಸಿಕ್ಕಿದ್ರು ಹೋಗೋದಿಲ್ಲ, ಕಾಸ್ಟ್ ಅಂಡ್ ಡೆಪಾಸಿಟ್ ಕಟ್ಟಿ ಅಲಾಟ್ಮೆಂಟ್ ಆದ್ರೂ ಕೂಡ ಹೋಗೋದಿಲ್ಲ. ಇಂಥವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ KA ಹೇಳ್ತಾ ಇದೆ. ಇದನ್ನ 10 ದಿನ ಕಣ್ಣು ಇಟ್ಕೊಂಡಿದೀವಿ ಅಂತ ಹೇಳಿದ್ದಾರೆ. ನೋಟಿಸ್ ಕೂಡ ಇಶ್ಯೂಸ್ ಮಾಡಿದ್ದಾರೆ. ಅಲರ್ಟ್ ಆಗಿರಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.